ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತಿನ ಲಾಗ್ ಕೂಡ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಡೆಕೋರೇಷನ್ ಮಾಡೋಕ್ಕೆ ಏನೇನು ಐಟಮ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಲಾಗ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಪ್ರಾಡಕ್ಟ್ ಎಲ್ಲ ನೋಡ್ಬಿಟ್ಟು ಕ್ವಾಲಿಟಿ ಹೇಗಿದೆ ಹಾಗೆ ಪ್ರೈಸ್ ಎಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅನ್ಕೋತಿದ್ದೀನಿ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ತಯಾರಿ ನಡೆಸ್ಕೊಳ್ಳೇಬೇಕಲ್ವಾ. ನಮಗೆ ಬ್ಯಾಕ್ಗ್ರೌಂಡ್ ಹಾಗಿರಬೇಕು, ಹೀಗಿರಬೇಕು, ಮತ್ತು ಪೂಜಾ ಐಟಮ್ ಏನೇನು ಬೇಕು, ಏನೇನು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಒಂದು ತಿಂಗಳು ಇದ್ದಂಗೆ ನಾವು ಹೆಣ್ಮಕ್ಳೆಲ್ಲ ರೆಡಿ ಮಾಡ್ಕೋತಾನೆ ಇರ್ತೀವಿ ಅಲ್ವಾ. ಹಾಗೆಯೇ ನಿಮಗೇನಾದರೂ ನಾನು ತೊಗೊಂಡಿರೋದ್ರಲ್ಲಿ ನಿಮಗೇನಾದರೂ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ಕೇಳಿ, ನಾನು ಕೂಡ ಲಿಂಕ್ ಹಾಕ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪ್ರೈಸ್ ಕೂಡ ಅಷ್ಟೇ ಒಂದೊಂದಾಗಿ ಹಾಕ್ತೀನಿ. ನಿಮಗೇನಾದರೂ ಪ್ರೈಸ್ ಕಡಿಮೆ ಆಯಿತು ಅಂತ ಅಂದರೆ ತೊಗೋಬೋದು. ಜಾಸ್ತಿ ಆದ್ರೂ ತೊಗೋಬೇಕಲ್ವಾ. ಅಂದರೆ ಅಷ್ಟೊಂದೇನು ಜಾಸ್ತಿ ಇರಲ್ಲ ಮೀಶೋದಲ್ಲಿ, ಕಡಿಮೆನೇ ಇರುತ್ತೆ. ಹೋಲಿಸ್ಕೊಂಡ್ರೆ ನಮ್ಮ ಅಂಗಡಿಲೆಲ್ಲ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ಕಡಿಮೆನೇ ಇರುತ್ತೆ, ಆರಾಮಾಗಿ ತೊಗೋಬೋದು. ಹಾಗೆ ಒಂದೊಂದಾಗಿ ತೋರಿಸ್ತೀನಿ. ಮೊದಲನೇದಾಗಿ ನಾನು ಬಾಳೆ ಎಲೆದು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ತಗೊಂಡಿದ್ದೆ. ಬ್ಯಾಕ್ಗ್ರೌಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಳೆ ಎಲೆದು ಸ್ಕ್ರೀನ್ ಇದು ತುಂಬಾ ಚೆನ್ನಾಗಿದೆ. 3D ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೂ ಹೇಳ್ಬೋದು. ಇದು 267 ರೂಪಾಯಿ ಇದು ಪ್ರೈಸ್ ಬಂದ್ಬಿಟ್ಟು. ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಬಾಳೆ ಎಲೆನ ಮಾಡೋಣ ಅಂತ ಅಂದ್ಕೊಂಡಿದ್ದು, ಆದರೆ ಟೈಮ್ ಸಿಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸ್ಕ್ರೀನ್ ತಂದ್ಬಿಟ್ಟು ಡೆಕೋರೇಷನ್ ಮಾಡಿಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ಕ್ರೀನೇ ತರಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದೆ ಡಿಸೈನು. ತುಂಬಾ ಚೆನ್ನಾಗಿದೆ ಬಟ್ಟೆ. ಇದು ವಾಷಬಲ್ ಕೂಡ, ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ಗ್ರೌಂಡು. ಇದು ಸ್ವಲ್ಪ ನಾನೇ ಸ್ಟಿಚ್ ಮಾಡ್ಕೊಬಿಡ್ತೀನಿ ಇದು ಸೈಡಲ್ಲೆಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಕಡಿಮೆ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು. ಸೇಮ್ ಡಿಟೋ ಬಾಳೆ ಎಲೆನೇ ರಿಯಲ್ ಆಗಿ ಇದೆಯೇನೋ ಅನ್ನೋ ಥರನೇ ಕಾಣುತ್ತೆ. ತುಂಬಾ ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು. ಬ್ಯಾಕ್ಗ್ರೌಂಡು ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಇದು ಕೂಡ ನೀವು ತೊಗೋಬೋದು. ತುಂಬಾ ಚೆನ್ನಾಗಿದೆ, ಯಾವುದೇ ಡೌಟ್ ಇಲ್ಲ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 100ಗೆ 100 ಆಫ್ ಕೊಡ್ತೀನಿ ನಾನು. ಇದರ ಪ್ರೈಸ್ ಬಂದ್ಬಿಟ್ಟು 267 ರೂಪಾಯಿ. ತೊಗೋಬೋದು. ಔಟ್ ಆಫ್ ಸ್ಟಾಕ್ ಆಗುತ್ತೆ, ಬೇಗನೆ ತೊಗೊಳ್ಳಿ, ಆದಷ್ಟು ಬೇಗನೆ ತೊಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಬಂದ್ಬಿಟ್ಟು ಇದು ಬ್ಲೌಸ್ ಪೀಸು. ಪೆನ್ನೇನ ಬಂದಿದೆ 243 ರೂಪಾಯಿಗೆ 10 ಬಂದಿದೆ ನೋಡಿ. ಇದು ರೆಡ್ಡು 10 ಬಂದಿದೆ. ರೆಡ್ ಒಂದು, ಬ್ಲೂ, ಯೆಲ್ಲೋ ಮತ್ತು ಆರೆಂಜ್, ಗ್ರೀನ್, ಈ ಥರ ತುಂಬ ಕಲರ್ ಇದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಬಿಚ್ಚಿ ಕೂಡ ಒಂದು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ನಾನು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು. ಸಣ್ಣ ಇರೋರಿಗಾದರೆ ಇದು ಆಗುತ್ತೆ ಅಂತ ಅನ್ಕೋತೀನಿ. 243 ರೂಪಾಯಿ ಇದು ಪ್ರೈಸ್ ಬಂದ್ಬಿಟ್ಟು. ಡಿಸೈನು ಕೂಡ ಚೆನ್ನಾಗಿತ್ತು, ಹಾಗಾಗಿ ಇದು ತೊಗೊಂಡಿದ್ದೀನಿ 243 ರೂಪಾಯಿಗೆ. ಕಡಿಮೆನೇ ಆಯಿತು. ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ, ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಲೋಟಸ್ಸು ಇಲ್ಲೇ ಡೆಕೋರೇಷನ್ ಮಾಡೋಕ್ಕೆ ಅಂತಲೇ ತೊಗೊಂಡಿದ್ದೆ. ಲೋಟಸ್ ಇಲ್ಲೇ ಡೆಕೋರೇಷನ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಕೂಡ 6 ಪೀಸ್ ಬರುತ್ತೆ. ನನಗೆ 6 ಪೀಸ್ಗೆ 219 ರೂಪಾಯಿ ನೋಡಿ. 1 2 3 4 5 6 ನೋಡಿ. 6 ಪೀಸ್ ಬಂದಿದೆ. ತುಂಬಾ ಚೆನ್ನಾಗಿದೆ, ನೀವು ಕೂಡ ತಗೋಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಬಟ್ಟೆನಲ್ಲಿ ಮಾಡಿರೋದು. ಇದು
ಪ್ಲಾಸ್ಟಿಕ್ ಬಂದಿದೆ ನೋಡಿ, ಇದು ಪ್ಲಾಸ್ಟಿಕ್ ಬಂದಿದೆ. ಹಿಂದೆ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಟರೆ ಈ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಅದು ಬಾಳೆ ಎಲೆ ಲೀಫ್ ತಂದಿದ್ದೀನಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 219 ರೂಪಾಯಿಗೆ ಈಸಿಯಾಗಿ ತೊಗೋಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ವಾಷಬಲ್ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ದೇವಿಗೆ ಅಂತ ಹೇಳ್ಬಿಟ್ಟು ಡಾಬ್ ತೊಗೊಂಡಿದ್ದೆ. ಡಾಬು ಇತ್ತು ಓದ್ಸಲಿದ್ದು, ಸ್ವಲ್ಪ ಹಳೇದಾಗ್ಬಿಟ್ಟು ಹೊಸದಾಗಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 190 ರೂಪಾಯಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಒಂದು ಲಿಂಕ್ ಬಿಟ್ಕೊಬಿಟ್ಟಿದೆ, ಹಾಕೋಬೋದು ನಾವೇನೆ, ಹಾಗಾಗಿ ಹಾಕೋತೀನಿ. ತುಂಬಾ ಚೆನ್ನಾಗಿದೆ. ದೇವಿಗೆ ಅಂತ ಹೇಳ್ಬಿಟ್ಟು ಇದು ಡಾಬು, ಸೌಂಟರ್ ಡಾಬ್ ತೊಗೊಂಡಿದ್ದೀನಿ. ಹಳೇದಾಗ್ಬಿಟ್ಟಿತ್ತು ಮನೆಯಲ್ಲಿ, ಹಳೇದಾಗ್ಬಿಟ್ಟಿತ್ತು, ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಇದು ಕೂಡ 290 ರೂಪಾಯಿ, ಸಾರಿ 190 ರೂಪಾಯಿ. ಈಸಿಯಾಗಿ ತೊಗೋಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಅಂಗಡಿಲೆಲ್ಲ ಕೇಳಿದರೆ ಇದನ್ನು 500 ರೂಪಾಯಿ ಹೇಳ್ತಾರೆ. ಹಾಗಾಗಿ ನಿಮಗೆ ಮೀಶೋದಲ್ಲಿ ಕಡಿಮೆ ಇದೆ, ಹಾಗಾಗಿ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಇದೊಂದು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಬಂದ್ಬಿಟ್ಟು ಇದು ಪೂಜಾ ಐಟಮ್ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ಕಲಶಕ್ಕೆ ಹಾಕ್ತಾರಲ್ಲ ಅದು ಐಟಮು, ಇದು ತರಿಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 196 ರೂಪಾಯಿ. ಇದು ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ ತಗೋತಾರಲ್ವ, ಹಾಗಾಗಿ ಬೇಗನೆ ಖಾಲಿ ಆಗಿಬಿಡುತ್ತೆ. ನಾನು 2-3 ಸಲ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಅಷ್ಟಕ್ಕೆಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿರ್ತಿತ್ತು. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಫಸ್ಟು ಕಡಿಮೆ ಇತ್ತು ರೇಟು, ಇವಾಗ ಜಾಸ್ತಿ ಕೂಡ ಆಗಿದೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದು ನೋಡಿ, ಈ ರೀತಿ ಇದೆ. ಕವಡೆ ಆಗಿರ್ಬೋದು, ನೋಡ್ತಾ ಇದ್ದೀರಲ್ಲ. ನೋಡಿ ಈ ರೀತಿ ಇದೆ ನೋಡಿ, ಈ ರೀತಿ ಪೂಜಾ ಐಟಮ್ ಇವೆಲ್ಲ ಪೂಜೆಗೆ ಕಲಶಕ್ಕೆ ಹಾಕೋ ಅಂಥವು ಕವಡೆ, ಗುಲ್ಗಂಜಿ, ಮತ್ತು ಇದೇನೋ ರೆಡ್ ಕಲರು ಮತ್ತು ಗ್ರೀನ್ ಕಲರು ಬಳೆ, ಮತ್ತು ಬೇರೆ ಏನೇನೋ ಇದೆಯೋ ನನಗೆ ಗೊತ್ತಿಲ್ಲ, ಗೊತ್ತಿರೋ ಮಾತ್ರ ಹೇಳಿದ್ದೀನಿ ನೋಡಿ. ಇದೊಂದು ತರಿಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 196 ರೂಪಾಯಿ. ಇವಾಗ ಎಕ್ಸ್ಟ್ರಾ ಸ್ಟಾಕ್ ಆಗ್ತಾಯಿದೆ, ಬೇಗನೆ ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ತೊಗೋಬೋದು. ಇದು ಕೂಡ ನಾವು ಗಂಗೆ ಹಣ್ಣಿದೆಲ್ಲ ಕೇಳಕ್ಕೆ ಹೋದರೆ ತುಂಬಾ ಜಾಸ್ತಿ ಹೇಳ್ತಾರೆ. ಒಂದು 5 ಕಾವಡೆಗೆ ಮೊನ್ನೆ 5 ಕಾವಡೆ ತನಕ್ಕೆ 30 ರೂಪಾಯಿನೋ ತೊಗೊಂಡಿದ್ರು. ಇದು 196 ರೂಪಾಯಿಗೆ ಇಷ್ಟು ಫುಲ್ಲು ಸೆಟ್ ಸಿಗುತ್ತೆ. ಈಸಿಯಾಗಿ ತೊಗೋಬೋದು. ಇದು ಕೂಡ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಹಿಂದೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ ನಾನು. ಯೆಲ್ಲೋ ಕಲರು 2 ಬಂದಿದೆ, 2 ಪೀಸು ಯೆಲ್ಲೋ ಕಲರು. ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಹಿಂದೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಯೆಲ್ಲೋ 2 ಮತ್ತು ಗ್ರೀನ್ 1 ಬಂದಿದೆ. ಇದು ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕ್ಲಾತ್ನ ತರಿಸ್ಕೊಂಡಿದ್ದೀನಿ. ಕ್ಲಾತು ಮತ್ತು ಇದ್ರ ಜೊತೆ ಏನೇನು ಬಂದಿದ್ದು ಅಂತಂದರೆ ಇದು 3 ಪೀಸು ಕ್ಲಾತು ಮತ್ತು ಇದು 6 ಪೀಸು ಹ್ಯಾಂಗಿಂಗು ಫ್ಲವರ್ ಬಂದಿದ್ದು. ಈ ರೀತಿ ಇದೆ. ನಾನು ವೈಟಲ್ಲೇ ಚೆನ್ನಾಗಿ ಕಾಣುತ್ತಲ್ವ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. 6 ಪೀಸ್ ಇದೆ. 1 2 3 4 5 6 ಇದೆ. ಇದಿನ್ನೂ ವೈಟ್ ಬರುತ್ತೆ. ನಾವು ನಿಧಾನ ಬಿಡಿಸ್ಕೋಬೇಕು, ಇಲ್ಲ ಅಂದರೆ ಕಿತ್ತೋಗ್ಬಿಡುತ್ತೆ ನೋಡಿ. ಇದು 6 ಪೀಸ್ ಬರುತ್ತೆ. ಇದು ಕೂಡ ಹಿಂದೆ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡೋಕ್ಕೆ ಅಂತಲೇ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು. ಇದು 6 ಮತ್ತು ಒಟ್ಟು ಸೇರಿ 1 2 3 4 5
6, 7, 8 2 ಹುಕ್ಕಿಂಗ್ ಕೂಡ ಕೊಟ್ಟಿದ್ದಾರೆ, ವಾಲ್ ಹುಕ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲದರಿಂದ ಸೇರಿ 364 ರೂಪಾಯಿ. ಇಷ್ಟಕ್ಕೂ ಸೇರಿಬಿಟ್ಟು 364 ರೂಪಾಯಿ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ತೊಗೋಬೋದು. ಇವು ಸಪ್ರೇಟಾಗಿ ತೊಗೋಬೇಕು ಅಂತಂದರೆ 200 ಚಿಲ್ಲರೆ ಆಗುತ್ತೆ. 6 ಪೀಸ್ ಇದೆ. ಒಂದು 3 ಪೀಸ್ಗೆ ಇದು 200 ಚಿಲ್ಲರೆ ಆಗುತ್ತೆ. ಇದು ಕೂಡ ನಿಮಗೆ ಯೂಸ್ ಆಗ್ಬೋದು. ಬೇರೆ ಏನಾದರೂ ಬೇರೆ ಏನಾದರೂ ಡೆಕೋರೇಷನ್ ಫಂಕ್ಷನ್ಗೂ ಹಾಕ್ಕೋಬೋದು, ಇಲ್ಲ ಮನೇಲಿ ಶೋಗಾದರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಕಿಟಕಿ ಹತ್ರ ಸ್ಕ್ರೀನ್ ಹಾಕಿರ್ತೀವಲ್ಲ, ಅಲ್ಲೊಂದೊಂದು ತಗ್ಲಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ವೈಟ್ ಆಗಿರೋದ್ರಿಂದ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದೆಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ತುಂಬ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು. ಇದು ಮತ್ತು ಅದು 3 ಪೀಸು, ಮತ್ತು ಇದು ಅದ್ರ ಜೊತೆಗೆ ಬಂದಿರೋದು. ಅಂದರೆ 6 ಪೀಸ್ ಬಂದಿದೆ. ಮತ್ತು ಇದು ಬಂದಿದೆ, ಇದು ಲೀಫು ಬಂದಿದೆ. ಲೀಫ್ ಹಿಂದೆ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡೋಕ್ಕೆ ಅಂತಲೇ ಹೇಳ್ಬಿಟ್ಟು ಇದು ಲೀಫ್ ಬಂದಿದೆ. ಏನು ಒಂದು 2 ಪೀಸ್ ಇರ್ಬೋದು ಅಂತ ಅನ್ಕೋತೀನಿ. 2 ಪೀಸ್ ಇದೆ. 2 ಪೀಸು ಲೀಫು ಹಿಂದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋಕ್ಕೆ ಅದ್ರ ಜೊತೆಗೆ ಬಂದಿರೋದು. ಮತ್ತು ಇದೊಂದು ಪೀಸು 1, 2, ಇದೊಂದು 3 ಪೀಸ್ ಆಯಿತು. ಮತ್ತು ಇನ್ನೂ ಇದೆ ಅದ್ರ ಜೊತೆಗೆ ಬಂದಿರೋದು. ನೀವು ತೋರಿಸ್ತೀನಿ. ಇದೊಂದು ಲೈಟಿಂಗ್ಸ್ ಬಂದಿದೆ, ಸೀರಿಯಲ್ ಸೆಟ್ಟು ಲೈಟಿಂಗ್ಸ್ ಬಂದಿದೆ. ಇದೊಂದು ಅದ್ರ ಜೊತೆಗೆ ಬಂದಿರೋದು 1 ಪೀಸು, 2, 3, 4, 5, 6 ಒಟ್ಟು 6 ಪೀಸ್ ಬಂದಿದೆ. ಒಂದು ರಿಬ್ಬನ್ ಕೂಡ ಬಂದಿದೆ, ಅದನ್ನೆಲ್ಲ ನೋಡಬೇಕು ಅಂತ ಅನ್ಕೋತೀನಿ. ರಿಬ್ಬನ್ ಬಂದಿದೆ ನೋಡಿ, ಈ ಥರ ಒಂದು ರಿಬ್ಬನ್ ಬಂದಿದೆ. ಇದೇನು ಯೂಸ್ ಆಗಲ್ಲ ಅಂತ ಅನ್ಕೋತೀನಿ, ಆದರೆ ಇವನ್ನ ಅದು ತೊಗೋಬೋದು, ಈಸಿಯಾಗಿ ತೊಗೋಬೋದು. ತುಂಬಾ ಚೆನ್ನಾಗಿದೆ. ಇದು ಕೂಡ ಹಾಕಿ ಕೂಡ ನೋಡಿದೆ, ಬಟ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು ಅಂತ ಅನ್ಕೋತೀನಿ. ನಿಮ್ಗೇನಾದರೂ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು.